ನಿಮ್ಮ ಜೀವನದಲ್ಲಿ ಬರುವಂತಹ ಸವಾಲುಗಳನ್ನು ಎದುರಿಸಲು ನಿರ್ಭಯರಾಗಿರಿ. ನೀವೇ ಸತ್ಯವಂತರಾಗಿರಿ. ಕರ್ಮಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮನಸ್ಸು ನಿಮ್ಮ ಒಳ್ಳೆಯ ಗೆಳೆಯ ಆಗಿರಬಹುದು ಅಥವಾ ಶತ್ರುವು ಕೂಡ ಆಗಿರಬಹುದು. ಯಾವುದು ಕೂಡ ಇಲ್ಲಿ ಶಾಶ್ವತವಲ್ಲ. ನಿಮ್ಮ ತೊಂದರೆಯೂ ಅಲ್ಲವೇ ಅಲ್ಲ. ನಿಮ್ಮ ಭವಿಷ್ಯವು ಸ್ಪಷ್ಟವಾಗಿ ಇಲ್ಲದೆ ಇದ್ದಾಗ ನಿಮ್ಮ ಪ್ರಸ್ತುತವಾಗಿರುವಂತಹ ದಿನವನ್ನು ನೀವು ಉತ್ತಮಪಡಿಸಿಕೊಳ್ಳಬೇಕು. ತನ್ನನ್ನು ತಾನು ನಂಬುವವನು ಬೇರೆಯವರ ಸಹಾಯಕ್ಕಾಗಿ ಕಾಯುವಂತಹ ಅಗತ್ಯವೇ ಇರುವುದಿಲ್ಲ. ಏಕೆಂದರೆ ತನ್ನ ಮೇಲೆ ಅಗಾಧವಾಗಿರುವಂತಹ ನಂಬಿಕೆ ಬೆಟ್ಟದಷ್ಟು ಇರುತ್ತದೆ. ಬೆಟ್ಟದಷ್ಟು ಕಷ್ಟ ಮುಂದಿದ್ದರೂ ಕೂಡ ಸಾಸಿವೆಯಷ್ಟು ನಗು ಎನ್ನುವುದು ನಿನ್ನಲ್ಲಿರಲಿ. ಜೀವನದಲ್ಲಿ ಶಾಂತಿ ಬಯಸುವವರು ಮೊದಲು ತಮ್ಮ ಬಯಕೆಗಳನ್ನು ಶಾಂತಗೊಳಿಸಿಕೊಳ್ಳಬೇಕು. ಆಗ ಮಾತ್ರ ಜೀವನದಲ್ಲಿ ಶಾಂತಿಯನ್ನು ಕಾಣಲು ಸಾಧ್ಯವಾಗುವುದು. ಚಿಂತಿಸುತ್ತಾ ಕಾಲಹರಣವನ್ನು ಮಾಡಬೇಡಿ. ಏಕೆಂದರೆ ಚಿಂತೆಗಿಂತ ವೇಗವಾಗಿ ಕಾಲ ಎನ್ನುವುದು ಕಳೆಯುತ್ತಾ ಹೋಗುತ್ತದೆ. ಹಾಗಾಗಿ ಏನೇ ನಡೆದರೂ ಕೂಡ ಚಿಂತೆಯನ್ನು ಮಾಡಲು ಹೋಗಬಾರದು. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಬೇಕು ಎಂದರೆ ಇಲ್ಲಿ ಯಾವುದು ಕೂಡ ನಮ್ಮದಲ್ಲ, ಯಾರೂ ಕೂಡ ನಮ್ಮವರಲ್ಲ. ನನ್ನದು ನನ್ನದು ಎಂದರೆ ಭಗವಂತ ಮಾತ್ರ. ಬೇರೆ ಯಾರೂ ಕೂಡ ಇಲ್ಲಿ ನನ್ನವರು ಆಗಲು ಸಾಧ್ಯವಿಲ್ಲ ಎನ್ನುವಂತಹ ನಂಬಿಕೆಯಲ್ಲಿ ಜೀವನವನ್ನು ನಡೆಸಬೇಕು. ಬದಲಿಗೆ ಇದೇ ಸತ್ಯವೂ ಕೂಡ. ವಾಸ್ತವವನ್ನು ಒಪ್ಪಿಕೊಂಡು ಮುಂದೆ ನಡೆದು ಬಿಡು. ಏಕೆಂದರೆ ಇಲ್ಲಿ ಎಲ್ಲರದ್ದು ಒಂದಲ್ಲ ಒಂದು ರೀತಿಯ ಮುಖವಾಡದ ಜೀವನವೇ ಆಗಿರುತ್ತದೆ. ಇಲ್ಲಿ ಯಾವುದು ಕೂಡ ಯಾರೂ ಕೂಡ ಶಾಶ್ವತವಲ್ಲ. ಮತ್ತೊಮ್ಮೆ ಪ್ರಯತ್ನಿಸಿ ನೋಡು. ಈ ಸಮಯ ನಿನ್ನೆದುರು ಬಾಗಿಯೇ ಬಾಗುತ್ತದೆ. ಒಮ್ಮೆ ಜೀವನದಲ್ಲಿ ಸೋಲಾದರೆ ಅದೇ ಅಂತಿಮ ಸೋಲು ಎಂದು ತಿಳಿಯಲು ಹೋಗಬಾರದು. ಮುಂದೆಯೂ ಕೂಡ ನಾನು ಗೆಲುವನ್ನು ಸಾಧಿಸಬೇಕು ಎನ್ನುವ ನಿಟ್ಟಿನಲ್ಲಿ ಪ್ರಯತ್ನ ಎನ್ನುವುದನ್ನು ನಿರಂತರವಾಗಿ ಮಾಡಿ. ಆಗ ಗೆಲುವು ಎನ್ನುವುದು ನಿಮ್ಮದಾಗುವುದು. ಮನಸ್ಸಿನ ತೃಪ್ತಿಯ ಸಿರಿವಂತಿಕೆ ಮನಃಶಾಂತಿಯೇ ಜೀವನ. ಸಂತೋಷ ಹಾಗೂ ಪ್ರೀತಿಯ ಉತ್ತಮವಾಗಿರುವಂತಹ ವ್ಯಕ್ತಿತ್ವದ ಮೂಲವಾಗಿರುತ್ತದೆ. ಕೆಲವೊಂದು ಸಂದರ್ಭಗಳೇ ಹಾಗೆ. ಕಳೆದುಕೊಳ್ಳಲು ಬೆಟ್ಟದಷ್ಟು ಇದ್ದರೂ ಕೂಡ ತುಟಿ ಬಿಚ್ಚಿ ಹೇಳಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಹೃದಯದಲ್ಲಿ ಬಚ್ಚಿಡುವುದಕ್ಕೂ ಆಗುವುದಿಲ್ಲ. ಮನಸ್ಸು ಬಿಚ್ಚಿ ಮಾತನಾಡುವುದಕ್ಕೂ ಕೂಡ ಆಗುವುದಿಲ್ಲ. ಇದಕ್ಕೆಲ್ಲ ಮೌನವೇ ಶಾಂತಿ, ಮೌನವೇ ಉತ್ತರವಾಗಬೇಕು. ಇಲ್ಲಿ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡಬೇಕು. ಅರ್ಥ ಮಾಡಿಕೊಂಡವರು ಜೊತೆಯಲ್ಲಿ ಇರುತ್ತಾನೆ. ಅನುಮಾನವನ್ನ ಪಟ್ಟವರು ನಮ್ಮಿಂದ ದೂರ ಸರಿದು ಹೋಗುತ್ತಾರೆ. ಇಲ್ಲಿ ಯಾರೂ ಕೂಡ ಶಾಶ್ವತವಲ್ಲ. ಕೇವಲ ಆ ಕ್ಷಣಕ್ಕೆ ಮಾತ್ರ ಬಣ್ಣದ ಮಾತುಗಳನ್ನು ಆಡಿ ನಮ್ಮನ್ನು ಓಲೈಸುವಂತಹ ಕೆಲಸವನ್ನು ಮಾಡುತ್ತಾರೆ. ಯಾವಾಗ ಅವರ ಕೆಲಸ ನಮ್ಮ ಬಳಿಯಲ್ಲಿ ಮುಗಿತು ಎಂದಾಗ ಯಾರೂ ಕೂಡ ನಮ್ಮ ಬಳಿಯಲ್ಲಿ ಮಾತನಾಡಿಸುವುದಕ್ಕೆ ಬರುವುದಿಲ್ಲ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಬೇಕು ಎಂದರೆ ಇಲ್ಲಿ ಯಾವುದು ನಮ್ಮದಲ್ಲ, ಯಾರೂ ನಮ್ಮವರಲ್ಲ. ನನ್ನದು ನನ್ನದು ಎಂದರೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಒಬ್ಬನೇ ನನ್ನವರು ಎನ್ನುವಂತಹ ನಂಬಿಕೆಯಲ್ಲಿ ಜೀವನವನ್ನು ಕಳೆಯಬೇಕು. ಕೃಷ್ಣ ಪರಮಾತ್ಮನನ್ನು ನಂಬಿ ಕೆಟ್ಟವರು ಯಾರೂ ಕೂಡ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಕೆಟ್ಟವರಾಗಿ ಇರಬಹುದು, ಆದರೆ ದೇವರು ಎಂದಿಗೂ ಯಾರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ. ನಿನ್ನ ವಿಧಿಗೆ ನೀನೇ ಹೊಣೆ. ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರೆದುಕೊಳ್ಳುತ್ತಾನೆ. ಯಾರು ಹೇಗೆ ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತಾರೆಯೋ ಆ ರೀತಿ ಅವರ ವಿಧಿಯು ರೂಪಿತಗೊಳ್ಳುತ್ತದೆ. ಹಾಗಾಗಿ ನೀವು ಕೆಲಸ ಮಾಡುವುದೇ ಆದರೆ ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ರೀತಿಯ ಆಲೋಚನೆಗಳನ್ನು ಮಾಡಿ. ಒಬ್ಬ ದುಷ್ಟ ಗೌರವವಿಲ್ಲದೆ ಕೆಟ್ಟದ್ದಾಗಿ ಮಾತನಾಡುತ್ತಾ ಇದ್ದಾನೆ ಅಂದರೆ ಅವನು ಅಂತರಂಗದಲ್ಲಿ ಭಯಭೀತನಾಗಿದ್ದಾನೆ ಎಂದು ಅರ್ಥವಾಗುವುದು. ಅಂಥದ್ದರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದೂ ಅವರನ್ನು ರಕ್ಷಣೆ ಮಾಡಲು ಸಾಧ್ಯವೇ ಇಲ್ಲ. ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸ ಎನ್ನುವುದು ಇರುವುದಿಲ್ಲ. ಅವರು ಕೇವಲ ಕಂಡವರ ಮಾತಿನ ಬಗ್ಗೆಯಾಗಲಿ ಕಂಡವರ ಜೀವನದ ಬಗ್ಗೆಯಾಗಲಿ ಮಾತನಾಡುವುದರಲ್ಲಿಯೇ ತಮ್ಮ ಇಡೀ ಜೀವನವನ್ನು ಕಳೆದು ಬಿಡುತ್ತಾರೆ. ಜೀವನದಲ್ಲಿ ಯಾವತ್ತಾದರೂ ಸೋತೆನೆಂದು ಅನಿಸಿದ್ದಲ್ಲಿ, ಯಾವ ಮಾರ್ಗವೂ ಕಾಣದೇ ಇದ್ದಲ್ಲಿ, ಕಂಗಾಲಾಗಿ ಹೋದಲ್ಲಿ ಅವಶ್ಯಕವಾಗಿ ಭಗವದ್ಗೀತೆಗೆ ಶರಣಾಗಿ. ಅಲ್ಲೊಂದು ಬೆಳಕು ಎನ್ನುವುದು ನಿಮಗೆ ದೊರಕುತ್ತದೆ. ಭಗವದ್ಗೀತೆ ಎನ್ನುವುದು ನಮ್ಮ ಇಡೀ ಜೀವನದ ಅತ್ಯಮೂಲ್ಯವಾಗಿರುವಂತಹ ಅಂಶವಾಗಬೇಕು. ಭಗವದ್ಗೀತೆಯನ್ನು ನಾವು ಪಾಠದ ರೀತಿಯಲ್ಲಿ ಓದಬೇಕು. ಆಗ ಮಾತ್ರ ನಾವು ಮನುಷ್ಯರಾಗಲು ಸಾಧ್ಯವಾಗುವುದು ಹಾಗೂ ಈ ಪ್ರಕೃತಿಗೆ ನಾವು ಭಾರವಾಗದೆ ಬದುಕಲು ಸಾಧ್ಯವಾಗುವುದು. ಮನುಷ್ಯನು ಎರಡು ವಿಷಯಗಳಲ್ಲಿ ಬಹಳ ಜಾಗರೂಕನಾಗಿರಬೇಕು.
ಬಾಯಿಯಲ್ಲಿ ಆಹಾರ ಹಾಕುವಾಗ ಹಾಗೂ ಬಾಯಿಯಿಂದ ಮಾತು ಹೊರಹಾಕುವಾಗ ಮೊದಲನೆಯದು ಆರೋಗ್ಯವನ್ನು ಕಾಪಾಡುತ್ತದೆ, ಇನ್ನು ಎರಡನೆಯದು ವ್ಯಕ್ತಿತ್ವವನ್ನು ಕಾಪಾಡುತ್ತದೆ. ಹಾಗಾಗಿ ನಾವು ಮಾತನಾಡುವಂತಹ ಮಾತು ಬಹಳ ಮುಖ್ಯವಾಗುತ್ತದೆ. ಮಾತು ಬಲ್ಲವನು ಜಗಳವಿಲ್ಲದಂತೆ ತನ್ನ ಇಡೀ ಜೀವನವನ್ನು ಕಳೆಯಬಲ್ಲ, ಹಾಗೂ ಊಟ ಬಲ್ಲವನು ರೋಗವಿಲ್ಲದಂತೆ ತನ್ನ ಇಡೀ ಜೀವನವನ್ನು ಕಳೆಯಬಲ್ಲ. ನೀವು ಯಾವುದನ್ನು ಅಳವಡಿಸಿಕೊಳ್ಳುತ್ತೀರಾ, ಯಾವುದನ್ನು ತೊರೆದು ಬಿಡುತ್ತೀರಾ ಎನ್ನುವುದು ನಿಮ್ಮ ಮೇಲೆ ಬಿಟ್ಟಿದ್ದು. ತಾಳ್ಮೆ ಎನ್ನುವುದು ಜೀವನದಲ್ಲಿ ಬಹಳನೇ ಮುಖ್ಯವಾಗುತ್ತದೆ ನೋಡಿ. ಏಕೆಂದರೆ ಇಲ್ಲಿ ಯಾವುದು ಕೂಡ ಒಂದೇ ದಿನಕ್ಕೆ ಆಗುವುದಿಲ್ಲ. ಅದರ ಕಾಲ, ಅದರ ಸಮಯ ಎನ್ನುವುದು ಕೂಡಿ ಬಂದಾಗ ಮಾತ್ರ ಅದು ಆಗಲು ಸಾಧ್ಯವಾಗುವುದು. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿರುವಂತಹ ಇತಿಹಾಸವೇ ಇಲ್ಲ, ಚರಿತ್ರೆಯೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿರುವಂತಹ ಇತಿಹಾಸವೇ ಇಲ್ಲ. ಆ ಕ್ಷಣಕ್ಕೆ ಅವರು ಸೋಲುತ್ತಿರಬಹುದು, ಆದರೆ ಅಂತಿಮವಾಗಿ ನ್ಯಾಯದಿಂದ ನಡೆದವರು, ಸತ್ಯದಿಂದ ನಡೆದವರೇ ಗೆಲುವನ್ನು ಸಾಧಿಸುವುದು. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ತಕ್ಕ ರೀತಿಯ ಉತ್ತರವನ್ನು ಕೊಡುತ್ತದೆ. ಹಾಗಾಗಿ ಯಾರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಮೋಸ ಮಾಡಿದವರು ಮೋಸಕ್ಕೆ ಒಳಗಾಗುವಂತಹ ಸಮಯವು ಬಂದೇ ಬರುತ್ತದೆ. ದೇಹಕ್ಕೆ ಬಾಲ್ಯ, ಯೌವನ, ಮುಪ್ಪುಗಳೆಂಬ ಬದಲಾವಣೆಗಳಿವೆ. ಆದರೆ ಆತ್ಮಕ್ಕೆ ಬಾಲ್ಯವಾಗಲಿ ಯೌವನವಾಗಲಿ ಮುಪ್ಪಾಗಲಿ ಇರುವುದಿಲ್ಲ. ಸಾವು ಶರೀರಕ್ಕೆ ಮಾತ್ರ, ಆದರೆ ಆತ್ಮಕ್ಕೆ ಸಾವು ಎನ್ನುವುದೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಬೇಕು. ಆ ಸಮಯ ಬಂದಾಗ ನಾವು ನಮ್ಮ ಜೀವನದ, ನಮ್ಮ ದೇಹದ ಮಾಲೀಕನಿಗೆ ಬಿಟ್ಟುಕೊಟ್ಟು ನಾವು ತೆರಳಲೇಬೇಕು. ಜೀವನದಲ್ಲಿ ಎಂದಿಗೂ ಕೂಡ ನಾಶವಾಗದ ಸಂಪತ್ತು ಎಂದರೆ ಅದು ಜ್ಞಾನವೊಂದೇ. ಜ್ಞಾನ ಎಂದರೆ ಅದು ಭಗವದ್ಗೀತೆ. ಅದು ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಇರುತ್ತದೆ. ಆದರೂ ನಾವು ಅದನ್ನು ಲೆಕ್ಕಿಸದೆ ಅದನ್ನು ವಿನಾಶದತ್ತ ಕೊಂಡೊಯ್ಯುವಂತಹ ಧನ ಒಡವೆಗಳ ಹಿಂದೆ ಓಡಾಡುತ್ತಿದ್ದೇವೆ. ವಿಪರ್ಯಾಸವಾದರೂ ಕೂಡ ಇದು ಸತ್ಯ. ಯಾವ ವ್ಯಕ್ತಿಯು ಭಗವದ್ಗೀತೆಯನ್ನು ಆಲಿಸಿ ಜೀವನವನ್ನು ಕಳೆಯುತ್ತಾನೆಯೋ ಆತನು ಪುಣ್ಯದ ಕೆಲಸಗಳನ್ನು ಮಾಡುವಲ್ಲಿ ಮುಂದಾಗುತ್ತಾನೆ. ಅತಿ ಬುದ್ಧಿವಂತಿಕೆಯಿಂದ ಮೋಸ ಮಾಡಿದವರು ಕಾಲ ಬಂದಾಗ ಅತಿ ದಡ್ಡತನದಿಂದಲೇ ತಮ್ಮನ್ನು ತಾವೇ ಮೋಸ ಮಾಡಿಕೊಳ್ಳುತ್ತಾರೆ. ನನ್ನವರು ಎನ್ನುವುದೇ ಭ್ರಮೆ. ಇಲ್ಲಿ ಕೇವಲ ನೀನು ಒಬ್ಬನೇ. ಇಲ್ಲಿ ಯಾರೂ ಕೂಡ ಯಾರಿಗೂ ಆಗುವುದಿಲ್ಲ. ಯಾರು ನಮಗೆ ಆಗುತ್ತಾರೆ, ಯಾರು ನಮಗೆ ಆಗುವುದಿಲ್ಲ ಎನ್ನುವುದು ತಿಳಿಯುವುದು ಆ ಸಮಯ ಬಂದಾಗ ಮಾತ್ರ. ತಾಳ್ಮೆ ಇರಲಿ, ಮುಂದೆ ಒಳ್ಳೆಯ ದಿನಗಳು ಜೀವನದಲ್ಲಿ ಖಂಡಿತವಾಗಿಯೂ ಬಂದೇ ಬರುತ್ತದೆ. ಒಳ್ಳೆಯತನ ನಿನ್ನಲ್ಲಿ ಇದ್ದರೆ ಒಳ್ಳೆಯತನವೇ ಜೀವನದಲ್ಲಿ ಗೆಲುವನ್ನು ಸಾಧಿಸಲು ಸಾಧ್ಯವಾಗುವುದು. ಮಣ್ಣಲ್ಲಿ ಮಣ್ಣಾಗೂ ಪರವಾಗಿಲ್ಲ, ಆದರೆ ಕೆಟ್ಟವರಲ್ಲಿ ನೀನು ಒಬ್ಬ ಆಗಬೇಡ. ಏಕೆಂದರೆ ಇಲ್ಲಿ ಯಾರೂ ಕೂಡ ನಿನ್ನವರು ಆಗಲು ಸಾಧ್ಯವಿಲ್ಲ ನೋಡಿ. ನೀನು ನಿನ್ನ ತನವನ್ನು ಅಡವಿಟ್ಟು ಬೇರೆ ಯಾರಿಗೋ ನೀನು ಒಳ್ಳೆಯವನಾಗಿ ಇರಲು ಹೋದರೆ ಖಂಡಿತವಾಗಿಯೂ ಕೂಡ ನೀನು ದೇವರ ಕೃಪೆಗೆ ಪಾತ್ರನಾಗಲು ಸಾಧ್ಯವೇ ಇಲ್ಲ. ಮೊದಲು ನಿನ್ನ ತನವನ್ನು ನೀನು ಕಾಪಾಡಿಕೊಳ್ಳಬೇಕು. ಯಾರ್ಯಾರದ್ದೋ ಮಾತುಗಳನ್ನು ಕೇಳಿ ನಿನ್ನ ತನವನ್ನು ನೀನು ಅಡವಿಟ್ಟರೆ ಜೀವನದಲ್ಲಿ ನೀನು ಮುಂದೆ ಬರಲು ಸಾಧ್ಯವಾಗುವುದೇ ಇಲ್ಲ. ಪ್ರಾರ್ಥನೆ ಫಲಿಸುತ್ತದೆ ಅನ್ನುವುದು ಎಷ್ಟು ಸತ್ಯವೋ ಶಾಪವು ಕೂಡ ಫಲಿಸುತ್ತದೆ ಅನ್ನುವುದು ಕೂಡ ಅಷ್ಟೇ ಸತ್ಯ. ದಯವಿಟ್ಟು ಯಾರಿಗೂ ನೋವು ಕೊಡುವ ಮುನ್ನ ಒಂದೇ ಒಂದು ಸಾರಿ ಜೀವನದಲ್ಲಿ ಯೋಚನೆಯನ್ನು ಮಾಡಿ. ಆ ನೋವಿನ ಪರಿಣಾಮ ಎನ್ನುವುದು ಹೇಗೆ ಇರುತ್ತದೆ ಎನ್ನುವುದನ್ನು ಒಮ್ಮೆ ಯೋಚಿಸಿ. ನೋವು ನಮಗೆ ಆದರೂ ಕೂಡ ನೋವು ನೋವೇ, ಬೇರೆಯವರಿಗೆ ಆದರೂ ಕೂಡ ಅದು ನೋವೇ. ನೀವು ಮುಂದೆ ಒಳ್ಳೆಯ ದಿನಗಳನ್ನು ನೋಡಬೇಕು ಅಂದರೆ 100 ಕೆಟ್ಟ ದಿನಗಳನ್ನು ಎದುರಿಸಲೇಬೇಕು. ಒಂಟಿ ಪಯಣ ಎಷ್ಟು ಭಯವನ್ನು ಪಡಿಸುತ್ತದೆಯೋ ಅಷ್ಟೇ ಜೀವನದಲ್ಲಿ ನಮಗೆ ಧೈರ್ಯವನ್ನು ಕೂಡ ಕೊಡುತ್ತದೆ. ಬೆಟ್ಟ ಯಾವತ್ತಿಗೂ ಕೂಡ ನಮ್ಮ ಮುಂದೆ ಬಾಗುವುದಿಲ್ಲ, ಆದರೆ ನಾವು ಕಷ್ಟಪಟ್ಟು ಏರಿದರೆ ಅದು ನಮ್ಮ ಪಾದದ ಕೆಳಗೆ ಇರುತ್ತದೆ. ಸಹನೆಯ ಕಿವಿಯಿಂದ ಕೇಳಿಕೊಳ್ಳಿ, ಕರುಣೆಯ ಕಣ್ಣಿನಿಂದ ನೋಡಿ, ಪ್ರೀತಿಯ ಭಾಷೆಯಲ್ಲಿ ಮಾತನಾಡಿ. ಆಗ ಎಲ್ಲವೂ ಕೂಡ ಒಳ್ಳೆಯದಾಗುವುದು. ಜೀವನದಲ್ಲಿ ಸೋತು ಬೆಂದು ಹೋದ ಜೀವ ದೇವರ ಮುಂದೆ ನಿಂತು ಸುರಿಸಿರುವಂತಹ ಕಣ್ಣೀರು ಯಾವತ್ತಿಗೂ ಕೂಡ ವ್ಯರ್ಥ ಆಗುವುದಿಲ್ಲ. ಅವರ ಕಣ್ಣೀರಿಗೆ ಕಾರಣ ಆದವರು ಯಾವತ್ತಿಗೂ ಕೂಡ ಉದ್ಧಾರ ಆಗುವುದಿಲ್ಲ. ಚಿಂತೆಯನ್ನು ಮಾಡಲು ಹೋಗಬೇಡಿ, ತಾಳ್ಮೆಯಿಂದ ಜೀವನವನ್ನು ಕಳೆಯಿರಿ. ನಿಮ್ಮ ಎಲ್ಲ ನೋವಿಗೂ ಕೂಡ ತಕ್ಕ ರೀತಿಯ ಪರಿಹಾರವನ್ನು ಆ ದೇವರು ಕರುಣಿಸಿಯೇ ಕರುಣಿಸುತ್ತಾನೆ.
ನೀವು ಒಂದು ವೇಳೆ ಅದೃಷ್ಟಶಾಲಿ ವ್ಯಕ್ತಿಗಳಾಗಿದ್ದರೆ ಅದನ್ನೆಲ್ಲವನ್ನು ಕೂಡ ನೀವು ನಿಮ್ಮ ಕಣ್ಣಾರೆಯೇ ನೋಡಬಹುದು. ಒಬ್ಬ ವ್ಯಕ್ತಿಗೆ ನಿಮ್ಮ ಮೇಲೆ ನಂಬಿಕೆ, ವಿಶ್ವಾಸ, ಕರುಣೆ, ಪ್ರೀತಿ ಬಂದಿದೆ ಎಂದರೆ ಅದು ಹಣ, ಆಸ್ತಿ, ಅಂತಸ್ತು, ಸೌಂದರ್ಯದಿಂದ ಬರುವುದಿಲ್ಲ. ನಿಮ್ಮ ಮಾತಿನಿಂದ, ನಿಮ್ಮ ಗುಣದಿಂದ, ನಿಮ್ಮ ನಡವಳಿಕೆಯಿಂದ, ನಿಮ್ಮ ಸಂಸ್ಕಾರದಿಂದ ಬಂದಿರುತ್ತದೆ. ಅಂತಹ ವ್ಯಕ್ತಿತ್ವವನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬೇಡಿ. ಅಂತಹ ನಂಬಿಕೆಯನ್ನು, ಅಂತಹ ವಿಶ್ವಾಸವನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಏಕೆಂದರೆ ಜೀವನದಲ್ಲಿ ಏನೇ ಆದರೂ ಗಳಿಸುವುದು ಬಹಳಾನೇ ಕಷ್ಟ, ಆದರೆ ಗಳಿಸಿರುವುದನ್ನು ಕಳೆದುಕೊಳ್ಳುವುದು ತುಂಬಾ ಸುಲಭ. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲವೇ ಅಲ್ಲ. ಈ ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಕೂಡ ಇಲ್ಲ, ಆದರೆ ಅದರ ಒಂದು ರಭಸಕ್ಕೆ ಎಲ್ಲವನ್ನೂ ಕೂಡ ಸೋಲಿಸುವಂತಹ ಸಾಮರ್ಥ್ಯವಿದೆ. ಹಾಗಾಗಿ ನೀವು ಯಾರು ಸರಳವಾಗಿ ಇದ್ದಾರೆ ಎನ್ನುವುದಾದರೆ ಅವರನ್ನು ತೀರಾ ಕೀಳಾಗಿ ಕಾಣಲು ಹೋಗಬೇಡಿ. ಅವರು ಏನನ್ನ ಬೇಕಾದರೂ ಕೂಡ ಸಾಧಿಸಬಹುದು. ತೂತು ಬಿದ್ದ ದೋಣಿಯಲ್ಲಿ ನದಿ ದಾಟುವುದು ಒಂದು ಮೋಸ. ವಂಚನೆ, ನಂಬಿಕೆ ದ್ರೋಹ ಮಾಡುವಂತಹ ಸಮಯ ಸಾಧಕರ ಸ್ನೇಹವೂ ಕೂಡ ಅಷ್ಟೇ ಕೆಟ್ಟದ್ದು. ಶ್ರೀಕೃಷ್ಣ ಸಂದೇಶ ಬೂದಿ ಮುಚ್ಚಿರುವಂತಹ ಕೆಂಡವನ್ನು ಬೇಕಾದರೂ ಕೂಡ ನಂಬಬಹುದು, ಆದರೆ ಮುಖಕ್ಕೆ ಬಣ್ಣವನ್ನು ಹಚ್ಚಿಕೊಂಡು ಒಳಗಡೆ ಸಂಚು ಮಾಡಿ ನಮ್ಮ ಭಾವನೆಗಳಿಗೆ ಬೆಂಕಿ ಹಚ್ಚುವಂತಹ ನಂಬಿಕೆ ದ್ರೋಹಿಗಳನ್ನು ನಂಬುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಕಣ್ಣೆದುರೇ ನಾಟಕವನ್ನು ಆಡುವಂತಹ ಜನಗಳನ್ನು ನಂಬಲು ಹೋಗಬೇಡ. ಅವರನ್ನು ಎಲ್ಲಿ ಇಡಬೇಕೋ ಅಲ್ಲಿಯೇ ಇಡು. ಸಹನೆ ಇರಲಿ ನಿನಗಾದ ಮೋಸಕ್ಕೆ. ನ್ಯಾಯ ಎನ್ನುವುದು ಸಿಗುವ ಸಮಯ ಬಂದೇ ಬರುತ್ತದೆ. ಆಗ ಆ ಸಮಯವೇ ಎಲ್ಲದಕ್ಕೂ ತಕ್ಕ ರೀತಿಯ ಉತ್ತರವನ್ನು ಕೊಟ್ಟೇ ಕೊಡುತ್ತದೆ. ನಾಟಕದ ಪ್ರಪಂಚವಿದು. ಇಲ್ಲಿ ನೀನು ಹೇಗೆ, ಯಾವಾಗ, ಹೇಗೆ ವರ್ತನೆಯನ್ನು ಮಾಡಬೇಕು, ಯಾರೊಂದಿಗೆ ಹೇಗೆ ಮಾತನಾಡಬೇಕು ಎನ್ನುವುದನ್ನು ಕೂಡ ಕಲಿಯಬೇಕು. ಇಲ್ಲವಾದರೆ ಇನ್ನೊಬ್ಬರ ನಾಟಕಕ್ಕೆ ನೀನು ಒಳಗಾಗಬೇಕಾಗುತ್ತದೆ, ಬಲಿಯಾಗಬೇಕಾಗುತ್ತದೆ. ಇನ್ನೊಬ್ಬರ ಹೃದಯದಲ್ಲಿ ಅಳಿಸಲಾಗದ ನೋವಿರುತ್ತದೆ, ಆದರೂ ಬದುಕುತ್ತಾರೆ. ಏಕೆ ಗೊತ್ತಾ? ನಾಳೆಯಾದರೂ ಸಂತೋಷದ ಖುಷಿ ಕ್ಷಣಗಳು ಬರಬಹುದು ಎನ್ನುವಂತಹ ಭರವಸೆಯಲ್ಲಿ. ಈ ಭರವಸೆಯೇ ಬದುಕು. ಕಷ್ಟಗಳು ಬಂದಾಗ ಸಹನೆಯನ್ನು ಕಳೆದುಕೊಳ್ಳಬಾರದು. ಸಹನೆ ಇದ್ದರೆ ಸಮಯವೂ ಕೂಡ ನಿಮಗೆ ಸಹಕಾರವನ್ನು ನೀಡುತ್ತದೆ. ಅದೇ ಒಂದು ವೇಳೆ ಸಹನೆಯನ್ನು ಕಳೆದುಕೊಂಡರೆ ಸಮಯವೇ ಸಮಸ್ಯೆಯನ್ನು ರವಾನಿಸುತ್ತದೆ. ಹಾಗಾಗಿ ಜೀವನದಲ್ಲಿ ಏನೇ ಬಂದರೂ ಸಹನೆಯನ್ನು ಕಳೆದುಕೊಳ್ಳಬೇಡಿ. ನಿನ್ನ ನೋವುಗಳು ಹೇಳಲಾಗದಷ್ಟು ಇದ್ದರೂ ಕೂಡ ಯಾರ ಮುಂದೆಯೂ ವ್ಯಕ್ತಪಡಿಸಿಕೊಳ್ಳಲು ಹೋಗಬಾರದು. ಏಕೆಂದರೆ ಇಲ್ಲಿ ಯಾರು ಯಾವಾಗ ಹೇಗೆ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ ಎನ್ನುವುದನ್ನು ಹೇಳಲು ಅಸಾಧ್ಯ. ಯಾವ ಸಂದರ್ಭದಲ್ಲಿ ಸಮಸ್ಯೆ ಹುಟ್ಟಿರುತ್ತದೆಯೋ ಅದೇ ಸಮಯದಲ್ಲಿ ಅದಕ್ಕೆ ಪರಿಹಾರವೂ ಕೂಡ ಹುಟ್ಟಿರುತ್ತದೆ. ನಾವು ತಾಳ್ಮೆಯನ್ನು ತೆಗೆದುಕೊಂಡು ಸ್ವಲ್ಪ ಯೋಚನೆಯನ್ನು ಮಾಡಿದಾಗ ಮಾತ್ರ ಆ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಳಬಹುದು. ಪ್ರತಿಯೊಂದು ಕತ್ತಲೆ ಮನೆಗೂ ಕೂಡ ಬೆಳಕಿನ ಒಂದು ದಾರಿಗಾಗಿ ಒಂದು ಕಿಟಕಿಯನ್ನು ಇಟ್ಟಿರುತ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಕಷ್ಟದ ಜೀವನದಲ್ಲಿಯೂ ಕೂಡ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ. ಆ ದಾರಿ ಯಾವುದು ಎನ್ನುವುದನ್ನು ನಾವು ಕಂಡುಕೊಳ್ಳಬೇಕು. ನೀನು ಅನುಭವಿಸಿರುವಂತಹ ಪ್ರತಿ ನೋವು ನಿನಗೆ ಕಣ್ಣೀರಿನ ಪಾಠವನ್ನು ಹೇಳಿಕೊಡುತ್ತದೆ. ಎಚ್ಚರಿಕೆಯಿಂದ ಇರು, ಕಲಿತುಕೊಳ್ಳಬೇಕು. ಕಣ್ಣೀರು ಮಾತ್ರ ಬದಲಿಸುವಂತಹ ಶಕ್ತಿಯನ್ನು ಹೊಂದಿದೆ. ಪದೇ ಪದೇ ಕೆಟ್ಟದ್ದೇ ಆಗುತ್ತಿದೆ, ಶತ್ರುಗಳು ತುಳಿದು ಬೆಳೆಯುತ್ತಾ ಇದ್ದಾರೆ ಎಂದು ಅಳಲು ಹೋಗಬೇಡ. ತುಳಿದವರನ್ನು ತುಳಿಯುವುದಕ್ಕೆ ಸಮಯಕ್ಕೆ ಗೊತ್ತಿವೆ. ಚಿಂತಿಸದಿರು, ನಂಬಿಕೆ ಇಡು ಭಗವಂತನಲ್ಲಿ. ನಿನಗೂ ಒಳ್ಳೆಯ ದಿನ ನಿನ್ನ ಜೀವನದಲ್ಲಿ ಬಂದೇ ಬರುತ್ತದೆ. ಇದು ವಿಚಿತ್ರವಾಗಿ ಇದ್ದರೂ ಕೂಡ ಸತ್ಯ. ಭಗವದ್ಗೀತೆಯನ್ನು ಕೋರ್ಟಿನಲ್ಲಿ ಶಪಥ ವಿಧಿಗೆ ಉಪಯೋಗಿಸುತ್ತಾರೆ, ಆದರೆ ಭಗವದ್ಗೀತೆಯನ್ನು ಶಾಲೆಗಳಲ್ಲಿ ಕಲಿಸುವುದಿಲ್ಲ. ಕಲಿಸಿದ್ದರೆ ಕೋರ್ಟಿನ ಒಂದು ಅವಶ್ಯಕತೆಯೇ ಇರುತ್ತಿರಲಿಲ್ಲ. ಬೇಕಾದವರೆಲ್ಲ ಕೈ ಬಿಟ್ಟಾಗ, ಧೈರ್ಯವನ್ನು ಕಳೆದುಕೊಂಡಾಗ, ಸೋಲುತ್ತಿದ್ದೇನೆ ಎನ್ನುವಂತಹ ಭಯ ಪಟ್ಟಾಗ, ಯಾವುದೂ ದಾರಿ ಕಾಣುತ್ತಿಲ್ಲ ಎಂದು ನಿನಗೆ ಗೋಚರವಾದಾಗ ಗೆಲುವಿನ ಕಡೆಗೆ ನಡೆಯುವ ಮತ್ತು ಧೈರ್ಯವನ್ನು ತುಂಬುವಂತಹ ಒಂದೇ ಒಂದು
ಮಾರ್ಗ ಎಂದರೆ ಅದು ನನ್ನ ಪಾಲಿಗೆ ದೇವರು ಇದ್ದಾನೆ ಎನ್ನುವಂತಹ ನಂಬಿಕೆಯನ್ನು ಜೀವನದಲ್ಲಿ ಬೆಳೆಸಿಕೊಳ್ಳುವುದು. ಮರಕ್ಕೆ ಬೇರು ಎನ್ನುವುದು ಎಷ್ಟು ಮುಖ್ಯವೋ ಹಾಗೆಯೇ ಮನುಷ್ಯನಿಗೆ ನಂಬಿಕೆಯೂ ಕೂಡ ಅಷ್ಟೇ ಮುಖ್ಯ. ಬೇರು ಇಲ್ಲದೆ ಇರುವಂತಹ ಮರ ಉಳಿಯುವುದಿಲ್ಲ, ನಂಬಿಕೆ ಇಲ್ಲದೆ ಇರುವಂತಹ ಸಂಬಂಧಗಳು ಉಳಿಯುವುದಿಲ್ಲ. ಹಾಗಾಗಿ ನಂಬಿಕೆಯನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡಿ. ಯಾರಿಗೂ ಯಾರೂ ಇಲ್ಲ, ನಿನಗೆ ನೀನೇ ಎಲ್ಲ, ಅವರು ನನ್ನವರು ಇವರು ನನ್ನವರು ಎನ್ನುವಂತಹ ನಂಬಿಕೆಯಲ್ಲಿ ನೀನು ನೋವನ್ನು ಹುಡುಕುತ್ತಿದ್ದೀಯಾ, ನೋವನ್ನು ಹುಡುಕುವುದರಲ್ಲಿ ನಿನ್ನ ಜೀವನವನ್ನು ಕಳೆಯುತ್ತಿದ್ದೀಯಾ. ಹಾಗಾಗಿ ಇಲ್ಲಿ ಯಾರಿಗೂ ಯಾರೂ ಆಗುವುದಿಲ್ಲ, ಕೇವಲ ಸಮಯಕ್ಕೆ ಮಾತ್ರ ಅವರು ನಿನ್ನವರು ಆಗಲು ಸಾಧ್ಯ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ಮಾಡು. ಎಲ್ಲರೂ ನಾಟಕ, ಇಲ್ಲಿ ಎಲ್ಲರೂ ನಾಟಕದ ಜೀವನವನ್ನು ಅಳವಡಿಸಿಕೊಂಡಿದ್ದಾರೆ. ನಿನ್ನ ಮುಂದೆ ಒಂದು ರೀತಿಯಲ್ಲಿ ಇರುತ್ತಾರೆ, ನಿನ್ನ ಬೆನ್ನ ಹಿಂದೆಯೇ ಒಂದು ರೀತಿಯಲ್ಲಿ ಕುತಂತ್ರವನ್ನು ಮಾಡುತ್ತಾರೆ. ಯಾರನ್ನೂ ಸುಲಭವಾಗಿ ನಂಬುವುದಕ್ಕೆ ಹೋಗಬಾರದು, ಏಕೆಂದರೆ ಮೋಸ ಮಾಡುವವರಿಗೆ ನಿನ್ನಂತಹ ಮುಗ್ಧ ಜನರೇ ಬಹಳ ಬೇಗನೆ ಬಲಿಯಾಗುತ್ತಾರೆ. ಮೋಸಕ್ಕೆ ಸಾವು ಇಲ್ಲ. ನಿನ್ನಿಂದ ಇನ್ನೊಬ್ಬರಿಗೆ ಮೋಸವಾದರೆ ಇನ್ನೊಬ್ಬರಿಂದ ನಿನಗೂ ಕೂಡ ಮೋಸವಾಗಬಹುದು. ಮೋಸ ಅನ್ನುವುದು ಆ ದೇವರಿಗೆ ಬಿಟ್ಟಿಲ್ಲ, ಇನ್ನು ಈ ನರಮಾನವರಿಗೆ ಬಿಡುತ್ತದೆಯೇ? ಅದು ಸಾಧ್ಯವೇ ಇಲ್ಲ. ಕೆಲವೊಮ್ಮೆ ನಾವು ತೆಗೆದುಕೊಳ್ಳುವಂತಹ ತಪ್ಪು ನಿರ್ಧಾರಗಳು ಕೂಡ ಸರಿಯಾದ ಜಾಗಕ್ಕೆ ಕರೆದುಕೊಂಡು ಹೋಗುತ್ತವೆ. ತಪ್ಪು ಯಾವಾಗಲೂ ತಪ್ಪೇ ಆಗಿರುವುದಿಲ್ಲ, ಅದರ ಹಿಂದೆ ಒಂದು ಒಳ್ಳೆಯ ಉದ್ದೇಶವೂ ಕೂಡ ಇರಬಹುದು. ಒಮ್ಮೆ ಯೋಚನೆಯನ್ನು ಮಾಡಿ ನೋಡಿ. ನೀನು ಅಳುವ ಹಾಗೆ ಮಾಡಿದವರು ಗೋಳಾಡುತ್ತಾ ನಿನ್ನೆದುರಿಗೆ ಕಣ್ಣೀರಿಡುವಂತಹ ದಿನವೂ ಕೂಡ ಬಂದೇ ಬರುತ್ತದೆ. ನೀನು ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಟು ಕಾದು ನೋಡು. ಭಗವಂತ ನಿನ್ನ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತಾನೆ. ದೇವರು ನಿನಗೆ ಕಷ್ಟಗಳನ್ನು ಕೊಡುವುದು ಅಳುತ್ತಾ ಒಂದು ಮೂಲೆಯಲ್ಲಿ ಕೂರುವುದಕ್ಕೆ ಅಲ್ಲ, ಯಾರು ನಿನ್ನವರು, ಯಾರು ನಿನ್ನನ್ನು ಅಳುವಂತೆ ಮಾಡಿದ್ದಾರೆಯೋ ಅವರನ್ನು ತುಳಿಯುವುದಕ್ಕೆ. ಹಾಗಾಗಿ ಜೀವನದಲ್ಲಿ ಏನೇ ನೋವುಗಳು ಬರಲಿ ಅದನ್ನೆಲ್ಲವನ್ನು ಕೂಡ ನೀವು ಮೆಟ್ಟಿ ನಡೆಯುವುದನ್ನು ಕಲಿಯಬೇಕು. ಆಗ ಮಾತ್ರ ಜೀವನ ಎನ್ನುವುದು ಪರಿಪಕ್ವವಾಗಲು ಸಾಧ್ಯವಾಗುವುದು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.